ಒಂದು ಉದಾಹರಣೆ ಕೊಟ್ಟದ್ ಮಾಡ್ರಿ. ಈಗ ಹೆಂಗೆ ಮಾಡ್ಬೇಕನ್ನೋದು ನಾ ತೋರಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಒಂದು ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ವರ್ಗದ ಸುತ್ತಳತೆ ಕೊಟ್ಟಾನ, ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ವರ್ಗದ ಭುಜ ತಕ್ಕೋಬೇಕು. ಈಗ ಮೊದಲು ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋಬರಿ ಸುತ್ತಳತೆ ಬಾಗಿಲೆ 4, ಸುತ್ತಳತೆ ಬಾಗಿಲೆ 4. ಸುತ್ತಳತೆ ಎಷ್ಟದ? 216 ಅದ. ಬಾಗಿಲೆ 4, 4 ಒಂದಲೇ 4 5 20, 4 4 16. ಕೊನೆ 2 ಅಂಕೆ 4 ಭಾಗ ಹೋಗ್ತದಂದ್ರೆ ತಿಳ್ಕೊಂಡು ಬಿಡ್ಬೇಕು ನೀವು. 54 ಮೀಟರ್ ಆಯ್ತು. ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ ನೋಡಿ. ಭುಜ ಸ್ಕ್ವೇರ್, ಭುಜ ಸ್ಕ್ವೇರ್, ಭುಜ ಮುಂಡ್ಲೆ ಭುಜ ಅಂದ್ರು ಒಂದೇ, ಭುಜ ಸ್ಕ್ವೇರ್ ಅಂದ್ರು ಒಂದೇ. ಅದನ್ನೇ ಇಲ್ಲಿ ಹೆಚ್ಚಿಬಿಟ್ರೆ ಹೆಂಗ್ ಮಾಡೋದು ನಾ ತೋರಿಸ್ತೇನೆ. 54 ಸ್ಕ್ವೇರ್ ಅಂದ್ರೆ 54 ಗುಂಡ್ಲೆ 54 ಇಟ್ಟಂಗೆ. ಈಗ ನೀವು ಇದನ್ನು ಗುಣಲಬ್ಧವನ್ನು ಹೆಂಗೆ ಇಡಬೇಕು ಅನ್ನೋದು ತೋರಿಸ್ತೇನೆ ನಾನು ನಿಮಗೆ ಸರಳ ರೀತಿಗಳ ಒಳಗೆ. ಈ ಗಣಿತನ 4 ಸ್ಕ್ವೇರ್, 4 4 ಎಷ್ಟು? 16. ಹೇಳ ಬಂತು 1. 5 4 20, 22 41, 41 ಕೈಲ ಬಂತು 4. 5 5 25, 1 4 29, 29 16 ಚದರ ಮೀಟರ್. ಉತ್ತರ ಸಂಖ್ಯೆ ಎ. ನೋಡಿ ಗುಣಾಕಾರನ ಹೆಂಗ್ ಮಾಡೋದು ಇನ್ನೊಂದ್ಸಲ ತೋರಿಸ್ತೇನೆ ನಿಮಗೆ. ನೋಡಿ ಇದೊಂದು ಮೆಥಡ್. ಈಗ 50 54 ಗುಂಡ್ಲೆ 54 ಅಂದ್ರು ಒಂದೇ, 54 ಗುಂಡ್ಲೆ 54 ಅಂದ್ರು ಒಂದೇ, ಹಿಂಗಂದ್ರು ಒಂದೇ. ಇನ್ನೊಂದ್ಸಲ ಮೊದಲಿನ ಅಂಕಿ ವರ್ಗ 4 4 4 ಸ್ಕ್ವೇರ್, 4 4 16 ಕೈಲ ಬಂತು 1. 5 4 20, 22 41, 41 4 ಕೊನೆ ಅಂಕಿ ವರ್ಗ. 5 5 25, 1 4 29. ಅದೇ ಮಾದರಿ ಮೇಲೆ ಅದನ್ನ ಮಾಡ್ರಿ. ಚೆನ್ನಾಗಿ ತಿಳ್ಕೊಬೇಕು. ವೇಗವಾಗಿ ಗಣಿತ ಹೆಂಗ್ ಗುಣಾಕಾರ ಮಾಡ್ತಾರ ಸರು ಅದನ್ನ ತಿಳ್ಕೊಬೇಕು. ಚೆನ್ನಾಗಿ ಬಿಡಿಸುವರಿ. ನೋಡ್ರಿ ಹೆಂಗ ಗುಣಾಕಾರ ಮಾಡೋದನ್ನು ತೋರಿಸ್ತೀನಿ. ಆಯ್ತಾ? ವಿಡಿಯೋ ಮಾಡಿ. ವರ್ಗದ ಸುತ್ತಳತೆ ಕೊಟ್ಟಾಗ ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋ ಸುತ್ತಳತೆ, ಸುತ್ತಳತೆ ಭಾಗಿಲೆ 4. ಸುತ್ತಳತೆ ಎಷ್ಟದ? 180 ಅದ. ಭಾಗಿಲೆ 4. 4 ಒಂದಲೇ 4, 4 4 16, 4 5 20 ಬರೋಬರಿ ಎಷ್ಟಾಯ್ತು? 45 ಮೀಟರ್ ಆಯ್ತು. 45 ಮೀಟರ್. ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಸ್ಕ್ವೇರ್, ಭುಜ ಸ್ಕ್ವೇರ್. ಭುಜ ಸ್ಕ್ವೇರ್ ಅಂದ್ರೆ ಹೆಂಗ್ ಮಾಡ್ಬೇಕು? 45 ಸ್ಕ್ವೇರ್. ಇದನ್ನ ಹೆಂಗ್ ಮಾಡ್ಬೇಕು? ಕೊನೆಗೆ 5 ಬಂದದಲ್ಲ ನೋಡ್ರಿ. ಇದನ್ನ 4 ಮತ್ತು ಭಾಗ 5 ಅಂತ ಮಾಡ್ಕೋರಿ. ಇದರ ವರ್ಗ ಎಷ್ಟು? 25. 5 5 25. 4ರ ಮುಂದಿನ ಅಂಕಿಯನ್ನು 5, 4 5 20. ಇದಲ್ಲ, 4ರ ಮುಂದಿನ ಬೇರೆ ಬರ್ತಿರ್ತಾವ. ಬರೋಬರಿ 20 25 ಚದರ ಮೀಟರ್. ಉತ್ತರ ಸಂಖ್ಯೆ 20 25 ಚದರ ಮೀಟರ್. ಉತ್ತರ ಸಂಖ್ಯೆ ಬಿ. ನೋಡ್ರಿ ಇನ್ನೊಂದ್ಸಲ ತೋರಿಸಿ ಹೇಳ್ತಾನ. ಒಂದು ಉದಾಹರಣೆ ಕೊಡ್ತಾನ ನೋಡ್ರಿ.
ಒಂದು ಉದಾಹರಣೆ ನೋಡ್ರಿ. ಈಗ 75 ಸ್ಕ್ವೇರ್ ಮಾಡ್ಬೇಕಾಗ್ಯದ. 75 ಗುಂಡ್ಲೆ 75 ಇದನ್ನ ಹೆಂಗೆ ಮಾಡಬೇಕು. ಆಮೇಲೆ 64 ಸ್ಕ್ವೇರ್ ಹೆಂಗೆ ಮಾಡಬೇಕು ಎಲ್ಲ ನೋಡ್ರಿ. ಎರಡು ಗಣಿತಗಳು ನೋಡ್ರಿ. ಎಕ್ಸಾಂಪಲ್ ಆಗಿ 5 5 ಎಷ್ಟು 25, 7 ಮುಂದಿನ ಅಂಕಿ ಎಷ್ಟು 8, 7 8 ಎಷ್ಟು 56 ಮಾಡಿ ನೋಡ್ರಿ ಬರ್ತದೋ ಇಲ್ಲಿ. ಸುಮ್ಮನೆ ಎಕ್ಸಾಂಪಲ್ಗಳು ಇವು, ನಿಮ್ಗೆ ಉದಾಹರಣೆ ಕೊಟ್ಟನ್ನ. ಅಂದ್ರೆ ಮತ್ತೆ ಒಂದೇ ಗಣಿತ ಹೇಳಿದ್ರೆ ತಿಳಿಯಂಗಿಲ್ಲ ಒಳಗೊಮ್ಮೆ. ಹೆಂಗ 75 ಬಂದಾಗ 5 ಬಂದಾಗ ಅಷ್ಟೇ. ಇಲ್ಲಿ 5 ಬಂದಲ್ಲ, 5 5 25, 7 ಮುಂದಿನ ಅಂಕಿ ಯಾವ್ದು 8, 7 8 56 ನೋಡಿ. ಮುಂದಿನ ಅಂಕಿ ಇಟ್ಕೊಂಡು ಗುಣಾಕಾರ ಮಾಡಿಬಿಡ್ರಿ, ಇಟ್ಟುಬಿಡ್ರಿ. ಇದ್ರ ಉತ್ತರ ಮಾಡಿ ನೋಡ್ರಿ. 75 ಗುಂಡ್ಲೆ 75 5625 ಬರ್ತದೆ. ಆಮೇಲೆ ಇದನ್ನ ಹೆಂಗ, ಇದನ್ನ 1 ಸ್ಕ್ವೇರ್ ಮಾಡ್ರಿ. 4 4 ಎಷ್ಟು 16, ಎಲ್ಲ ಬಂತು 1. 6 4 24, 24 48, 1 49, ಎಲ್ಲ ಬಂತು 4. 6 ವರ್ಗ 6 ಆಗ್ಲೇ 36, 1 4 40 ಮಾಡಿ ನೋಡ್ರಿ ಬರ್ತದೆ. ಇದು ಎಷ್ಟು 40 96 ನೋಡಿ. ವೇಗವಾಗಿ ಗುಣಾಕಾರ ಹೆಂಗೆ ಮಾಡೋದು ನಾ ತೋರಿಸ್ಲಿಲ್ಲ. ಇದು ಒಂದು ಮಾದರಿ ನಿಮಗೆ. ಯಾಕೆ ಒಂದೇ ಗಣಿತ ಹೇಳೋದ್ರಿಂದ ಅರ್ಥ ಆಗಂಗಿಲ್ಲ. 5 ಬಂದಾಗ ಏನು ಮಾಡಬೇಕು, 5 5 25, 7 ಮುಂದಿನ ಅಂಕಿ ಯಾವುದು 8 ಕಾಣಿಸ್ತದಿಲ್ಲ ನೋಡ್ರಿ. 8 7 8 56 ಅದರ ಮ್ಯಾಲ ಈ 7 ಮುಂದಿನ ಅಂಕಿ ಇಟ್ಟು ಕಿಶನ್ ಗುಣಾಕಾರ ಮಾಡಿಬಿಡ್ರಿ. ಇದನ್ನು 75 ಗುಂಡ್ಲೆ 75 ಮಾಡ್ರಿ, ಬಂದ್ಬಿಡ್ತು. ಹಿಂಗೆ 64 ಸ್ಕ್ವೇರ್ ಬಂದಾಗ ಏನು ಮಾಡಬೇಕು, 4 4 16 ಕೆಲ ಬಂತು 1, 6 4 24, 24 48, 1 49, 4 6 ಆಗ್ಲೇ 36, 4 40 ನೋಡ್ರಿ. ಇಂಥ ಗಣಿತಗಳನ್ನು ಕಲಿಬೇಕು. ಯಾವುದೇ ಲೆಕ್ಕ ತಗೋರಿ ಒಂದು ನೋಡ್ರಿ. ಈಗ ನೋಡಿ 95 ಸ್ಕ್ವೇರ್ ಅದ. 95 ಸ್ಕ್ವೇರ್ ಈಗ ನೋಡಿ 5 5 25, 9 ಮುಂದಿನ ಅಂಕಿ ಯಾವುದು 10, 9 10 90, ಇದ್ರದಿಷ್ಟು ಬರಲೇಬೇಕು ನೋಡಿ. ಇವು ಕೆಲವೊಂದು ಉದಾಹರಣೆಗಳನ್ನು ನೀವು ನೆನ್ಪಿಟ್ಕೋ. ವೇಗವಾಗಿ ಗಣಿತಗಳನ್ನು ಹೆಂಗೆ ಮಾಡೋದು ತಿಳಿತಲ್ಲ. ಸರಿಯಾಗಿ ಇಂಥ ಲೆಕ್ಕಗಳನ್ನು ನೀವು ಪರ್ಫೆಕ್ಟ್ ಆಗಿ ಮಾಡಿದಿರಿ ಅಂದ್ರೆ ನಿಮ್ಗೆಲ್ಲ ಸರಳ ಆಗಿಬಿಡ್ತಾವ. ಯಾವುದೇ ಒಂದು ಲೆಕ್ಕ ಮಾಡ್ಬೇಕಾದ್ರೂ ಒಂದು ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡ್ರಿ ನೀವು. ಭಾಳ ಅಂದ್ರೆ ಭಾಳ ಸರಳ ಆಗ್ತದೆ. ಆಮೇಲೆ ಒಂದು ಉದಾಹರಣೆ, 123 ಸ್ಕ್ವೇರ್ ಬಂದಿತ್ತು ಅಂತಂದ್ರೆ ಏನ್ ಮಾಡ್ತೀರಿ. 123 ಸ್ಕ್ವೇರ್ ಅದ. ಇದನ್ನ ವೇಗವಾಗಿ ಹೆಂಗೆ ಮಾಡುದು ಸ್ವಲ್ಪ ವಿಚಾರ ಮಾಡ್ರಿ. ಅದೇ ಪದ್ಧತಿ ಪ್ರಕಾರ ಮಾಡಿ ನೋಡ್ರಿ, ಬರ್ತದ ನಿಮಗ. ಬರ್ತದಿಲ್ಲ ನೋಡ್ರಿ. ನೋಡಿ ಯಾವುದೇ ಒಂದು ಅಂಕಿಯನ್ನು ನೀವು ಭಾಗ ಮಾಡಬೇಕು. ನೋಡಿ ಇಷ್ಟು ಭಾಗ ಮಾಡಿದರೆ 3 3 ಎಷ್ಟು 9 ನೋಡಿ. 12 3 36, 36 2 72 ನೋಡ್ರಿ. ನೋಡ್ರಿ ಇನ್ನೊಂದ್ಸಲ ನೋಡ್ರಿ. ಏನು 3 3 ಎಷ್ಟು 9, 12 3 36. ಇದನ್ನು ಭಾಗ ಮಾಡ್ರಿ ಅಂತ ಮೊದಲೇ ಹೇಳಿನಿ. 12 3 36, 36 2 72 ಕೆಲ ಬಂತು 7. 12 12 144, 1 7, 151. ಇದ್ರ ಉತ್ತರ ಬರ್ತದಿಲ್ಲ ನೋಡ್ರಿ. ಮಾಡಿ ನೋಡ್ಬೇಕು. ಇಂಥ ಗಣಿತಗಳನ್ನ ವೇಗವಾಗಿ ನೋಡ್ರಿ. ಹಿಂಗೆ 3 ಅಂಕಿ ಬಂದಾಗ ನಾವು ಹೆಂಗೆ ಮಾಡ್ಬೇಕು ಬೇಕಾದ ಲೆಕ್ಕ ಮಾಡ್ರಿ ನೀವು. ಯಾಕೆ ಮಾದರಿ ಹೇಳ್ತೀವಿ, 3 ಅಂಕಿ ಬಂದಾಗ ಏನು ಮಾಡ್ತೀರಿ ಅವಾಗ ನೀವು ತಿಳ್ಕೋಬೇಕು.
ಅವಾಗ ಹೆಂಗೆ ಮಾಡೋದು? ನೋಡ್ರಿ, ತಾವೆಲ್ಲ ತಿಳ್ಕೊಬೇಕು. ಒಂದು ಉದಾಹರಣೆ, 114 ತಗೋರಿ. 114 ಸ್ಕ್ವೇರ್ ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ನೋಡ್ರಿ. ಹೆಂಗೆ ಮಾಡ್ಬೇಕು ಮಾಡ್ರಿ, ಮಾದರಿ ಕೊಟ್ಟನು ಅಂತ ಅದೇ ರೀತಿ ಪ್ರಕಾರ ಮಾಡ್ರಿ, ನಿಮ್ಗೆ ಗುರ್ತಾಗ್ತದ. ಕಲಿಬೇಕವು ಎಲ್ಲ ಗಣಿತಗಳನ್ನು. ಇದೇನ ನಮ್ದು ಸ್ವಂತ ವಿಡಿಯೋ ಕಾರ್ಯಕ್ರಮ ಅದ ಇದು. ಈ ಉದಾಹರಣೆಗಳನ್ನು ತಿಳ್ಕೊಬೇಕು. ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು, 114 ಸ್ಕ್ವೇರ್ ಬಂದಾಗ ನಾವು ಹೆಂಗೆ ಗುಣಾಕಾರ ಮಾಡಬೇಕು, ಹೌದಲ್ಲ? ಭಾಗ ಮಾಡ್ರಿ. 4 4 ಎಷ್ಟು? 16. ಕೈಲ ಬಂತು 1. 11 4 44. 44 2 88. 1 89. ಕೈಲ ಬಂತು 8. ನೋಡ್ರಿ ಇನ್ನೊಂದ್ಸಲ, 4 4 16. 6 1. 11 4 44. 44 2 88. 1 8 88. 4 4 16 1. 11 4 44. 44 2 88. 1 89. 8 ಬಂತು. 11 11 121. 1 8 129. ಮಾಡಿ ನೋಡ್ರಿ, ಬರ್ತದಿಲ್ಲೋ? ತಪ್ಪಿತ್ತಂದ್ರೆ ನಾನು ನೋಡ್ತೀನಿ, ಚೆಕ್ ಮಾಡಿ ನೋಡ್ತೀನಿ. $114 × 114 ಬರೋಬ್ಬರಿ 129 96 ಬರ್ತಾವ. ನೋಡ್ರಿ, ಇಂಥ ಮಾದರಿಗಳನ್ನ ರಿವಿಷನ್ ಮಾಡ್ರಿ. ವೇಗವಾಗಿ ಗಣಿತಗಳನ್ನ ಮಾಡೋದು ಕಲಿಸ್ಲಿಕ್ಕತ್ತ. ಹೆಂಗೆ ಮಾಡ್ತಾರ ವೇಗವಾದ ಗಣಿತಗಳನ್ನ? ಇಂಥವು ಗಣಿತಗಳನ್ನ ಸೀರಿಯಲ್ದಾಗ ಹಾಕಿನೂ ನೋಡ್ರಿ. ಭಾಳ ವಿಶೇಷವಾದಂಥ ಗಣಿತಗಳು ಇವು. ಹೆಂಗ ಮಾಡ್ತಾರ ಸರ್, ಹೆಂಗ ತಿಳಿಸ್ತಾರ? ನೆನಪಾದಾಗೆ ಹೇಳಿರ್ತದ. ಮತ್ತೆ ನೀವು ಮುಂದಿನ ಸಲ ಮಾಡಾಗ ನೆನಪಾಗಿ ಬಿಡ್ತಾವ. ಸರ್ ಎಂದು ಉದಾಹರಣೆ ಹಿಂಗೆ ಕೊಟ್ಟಿದ್ರು ನೋಡ್ರಿ. ಎಲ್ಲಾರು ಇನ್ನೊಂದ್ಸಲ ನೋಡ್ರಿ, ಇಂಥ ವರ್ಗಂಕಿಗಳನ್ನ ಹೆಂಗ್ ಮಾಡ್ಬೇಕು. 4 4 16 ಕೈಲ ಬಂತು 1. 5 4 20 27 41 41. 5 5 25 4 29. ನೋಡ್ರಿ, ಬಾಯಿಲೇನೆ ಇಡ್ತಾನ ಗುಣಾಕಾರ. 123 ವರ್ಗ, 123 ಸ್ಕ್ವೇರ್. ಇದನ್ನ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೆಳಗೆ ಹಂಗಿದ್ದಾಗ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ ನೋಡಿ. 123 ಸ್ಕ್ವೇರ್ ಇದ್ದಾಗ 123 ಭಾಗ ಮಾಡ್ರಿ. ನೋಡಿ, ಇದು ಭಾಗ. 3 3 9 ಸ್ಕ್ವೇರ್. 3 3 9. 12 3 36. 36 2 72. ಕೈಲ ಬಂತು 7. 12 12 144. 1 7 151. ಮಾಡಿ ನೋಡಿ. ಇನ್ನೊಂದ್ಸಲ ತಿಳಿಸಿ ಹೇಳಿದ್ನ ಇದನ್ನು. 54 ಸ್ಕ್ವೇರ್ ಇದ್ದಾಗ ಹೆಂಗ? 4 4 16 ಎಲ್ಲ ಬಂತು 1. 5 4 20 27 41 41 4. 5 25 4 29. ಇಲ್ಲಿ 5 ಬಂದಾಗ ಏನ್ ಮಾಡ್ಬೇಕು? 5 5 25. 9 ಮುಂದಿನ ಅಂಕೆ 10. 9 10 70 90. ಇದು ಬರೀಬೇಕು. 114 ಸ್ಕ್ವೇರ್ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ. 114 ಸ್ಕ್ವೇರ್ ಹಿಂಗೆ ಭಾಗ ಮಾಡ್ಕೊಳ್ಳಿ. ನೋಡಿ, 4 4 16 ಕೈಲ ಬಂತು 1. 11 4 44. 2 88. 1 89. ಕೈಲ ಬಂತು 8. 4 4 16 1. 11 4 44. 44 88. 1 89. 8 ಬಂತು. 11 11 121. 1 8 129. ಮಾಡಿ ನೋಡ್ರಿ. ನೋಡಿ, 5 5 25. 7 ಮುಂದಿನ ಅಂಕೆ ಯಾವುದು? 8. 7 8 56. ನೋಡ್ರಿ, ಇದರ ಸ್ಕ್ವೇರ್ ಹೆಂಗ್ ಮಾಡ್ಬೇಕು? 75 ಸ್ಕ್ವೇರ್. ಇದು ಹೆಂಗೆ ತಿಳ್ಕೋಬೇಕು ಅನ್ನೋದು ಹೇಳ್ತದೆ ನಾನು.
75 ಸ್ಕ್ವೇರ್ ಇದಾಗ 5 5 25, 7 ಮುಂದಿನ ಅಂಕೆ ಯಾವುದು 8, 7 8 56. 64 ಸ್ಕ್ವೇರ್ ಇದ್ದಾಗ ಇನ್ನೊಂದ್ಸಲ ನಿಮ್ಮ ರಿಪೀಟ್ ಹೇಳ್ತಿರ್ತದ. 4 4 16, ಕೈಲ ಬಂತು 1, 6 4 24, 24 2 48, 1 49, ಕೈಲ ಬಂತು 4, 6 6 36, 1 4 40. ಇವೆಲ್ಲ ಗುಣಲಬ್ಧ ಕರೆಕ್ಟ್ ಒಂದು ಇಲ್ಲೆಲ್ಲ ಚೆಕ್ ಮಾಡ್ಕೊರಿ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ್. ಇದು ಈ ವರ್ಗ ಸಂಖ್ಯೆಗಳನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಈ ಮಾದರಿ ತಿಳ್ಕೊಂಡ್ರೆ ಮುಂದೆ ನಿಮ್ಮ ಮಾದರಿ ಬಂದಾಗ ನಾ ತಿಳಿಸ್ತಿರ್ತಾನಂತ. ಈಗ ಸುಮ್ಮನೆ ಇದು ಜಸ್ಟ್ ಏನು ಶಾಂಪಲ್. ಇವು ಬೇಕಾದಂಥ ದೊಡ್ಡ ಲೆಕ್ಕ ಬಂದರೂ ನೀವು ಮಾಡಬೇಕು. ಅದಕ್ಕೆ ಹೇಳು ಈ ವಿಡಿಯೋಗಳು ಹೆಂಗಿರ್ತಾವ ಅಂತಂದ್ರೆ ಎಲ್ಲ ರೀತಿ ಗಣಿತಗಳನ್ನು ಕೊಟ್ಟದ್ದು ಮುದ್ದಾಮ್. ಇವತ್ತು ನಳಗ್ಸೋದಿಲ್ಲ, ನೀವು ನೆನ್ಪಿಟ್ಕೊಳ್ರಿ.